ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಬೆನ್ನಲ್ಲೇ ಈಗ ನಟ ದರ್ಶನ್ ಅವರ ಕುಟುಂಬಕ್ಕೂ ಸಾಕಷ್ಟು ಸಂಕಷ್ಟವನ್ನ ತಂದಿಟ್ಟಿದೆ. ಹೌದು ವೀಕ್ಷಕರೇ, ನಟ ದರ್ಶನ್ ಅವರು ಕಳೆದ ಮಂಗಳವಾರವಷ್ಟೇ ಅರೆಸ್ಟ್ ಆಗಿದ್ದು, ಈಗ ನಟ ದರ್ಶನ್ ಅವರ ತಾಯಿ ಮತ್ತು ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಮತ್ತಷ್ಟು ಸಂಕಷ್ಟವನ್ನ ತಂದಿದೆ. ವೀಕ್ಷಕರೇ, ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ಬಂಧನಕ್ಕೆ ಒಳಗಾಗಿರುವ ಪವಿತ್ರ ಗೌಡ ಮತ್ತು ನಟ ದರ್ಶನ್ ಹಾಗೇನೆ ದರ್ಶನ್ ಅವರ 11 ಮಂದಿ ಸಹಚರರು ಈಗಾಗಲೇ ಬೆಂಗಳೂರಿನ ಪೊಲೀಸ್ ಸ್ಟೇಷನ್ ಆದ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ನಲ್ಲಿ ವಿಚಾರಣೆಗೆ ಒಳಗಾಗಿದ್ದಾರೆ. ಇದರ ಬೆನ್ನಲ್ಲೇ ನಟ ದರ್ಶನ್ ಅವರ ಮನೆ ತೂಗುದೀಪ ನಿಲಯ ಅಕ್ರಮವಾಗಿ ಕಟ್ಟಲಾಗಿದೆ ಎಂದು ಎನ್ನಲಾಗುತ್ತಿದ್ದು, ನಟ ದರ್ಶನ್ ಅವರ ಮನೆಯನ್ನು ಕೆಡವಲು ಅಧಿಕಾರಿಗಳು ಸಿದ್ಧತೆ ನಡೆಸುತ್ತಿದ್ದಾರೆ ಅನ್ನುವ ಸುದ್ದಿಗಳು ಕೂಡ ಕೇಳಿ ಬರುತ್ತಿದೆ. ಈಗ ಇದರ ಬೆನ್ನಲ್ಲೇ ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಕಾದಿದ್ದು, ಹುಲಿ ಉಗುರಿನ ಕೇಸ್ ಕೂಡ ಇದೇ ತಿಂಗಳು 24ನೇ ತಾರೀಕು ನಡೆಯಲಿದ್ದು, ಆನಂತರ ಇದೇ ತಿಂಗಳ 29ನೇ ತಾರೀಕಿನಂದು ಮಹಿಳೆಯ ಮೇಲೆ ನಾಯಿಯನ್ನ ಬಿಟ್ಟು ಹಲ್ಲೆ ಮಾಡಿರುವ ಕೇಸ್ನ ವಿಚಾರಣೆ ಕೂಡ ನಡೆಯಲಿದೆ. ಇದೀಗ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಹೊಸದಾದ ಸಂಕಷ್ಟವೊಂದು ಕಾದಿದೆ. ಹೌದು ವೀಕ್ಷಕರೇ, ಈ ಒಂದು ಕೇಸ್ಗೋಸ್ಕರ ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೇನೆ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ ಅವರ ಮೇಲೆ ಮತ್ತೊಂದು ಹೊಸ ಕೇಸ್ ರಿಜಿಸ್ಟರ್ ಮಾಡಲು ಅಧಿಕಾರಿಗಳು ಸಿದ್ಧತೆಯನ್ನು ಮಾಡುತ್ತಿದ್ದಾರೆ ಅನ್ನುವ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರುತ್ತಿದೆ. ಹೌದು ವೀಕ್ಷಕರೇ, ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಹೆಸರಿನಲ್ಲಿರುವ ಮೈಸೂರಿನ ಟಿ ನರಸೀಪುರದ ನಟ ದರ್ಶನ್ ಅವರ ತೋಟದ ಮನೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೇನೆ ದರ್ಶನ್ ತಾಯಿ ಮೀನಾ ತೂಗುದೀಪ ಅವರ ಹೆಸರಲ್ಲಿದೆ. ಹಾಗಾಗಿ ಈ ಒಂದು ತೋಟದ ಮನೆಯಲ್ಲೇ ನಟ ದರ್ಶನ್ ಅವರು 100 ಹೆಬ್ಬಾವುಗಳನ್ನ ಸಾಕಿದ್ದು, ಹಾಗೇನೆ ವಿವಿಧ ಜಾತಿಯ ಬಾತುಕೋಳಿಗಳನ್ನ ಇಲ್ಲಿಗಲ್ ರೀತಿಯಲ್ಲಿ ಸರ್ಕಾರದ ಅನುಮತಿ ಇಲ್ಲದೆ ಸಾಕಿದ್ದರು ಅಂತ ಹೇಳಲಾಗುತ್ತಿದೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.